ನನಗೆ ಒಬ್ಬರಿಗೆ ಸಂಬಂಧಪಟ್ಟಿಲ್ಲ ದಯಮಾಡಿ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ ಎಷ್ಟು ಜನ ಇಲ್ಲಿ ಮಾಡುವ ಪದ್ಧತಿ ಕಾಂಗ್ರೆಸ್ ನಾನು ಸಂವಿಧಾನದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ತಗೊಳ್ಳಿ ಚರ್ಚೆ ತಗೊಳ್ಳಿ ಎಲ್ಲನೂ ತಗೊಳ್ಳಿ ವಿಧಾನಸಭೆಗೆ ಬರ್ಲಿಕ್ಕೆ ಸರ್ಕಾರ ವೋಟ್ ಚೋರಿ ಮಾಡುವಂತದ್ದು ಮಾಡಿದ್ರು. ಈಗ ಬಿ ಆರ್ ಪಾಟೀಲ್ ಅವರೇ ತನಿಖೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ ಆಯ್ತು. ಈಗ ನೀವು ಅದನ್ನು ಇವತ್ತಿನ ಎಜೆಂಡಾದಲ್ಲಿ ಇಲ್ಲ, ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ. ನಾಳೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗ್ಬೇಡಿ. ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷ. ಅದು ಆಯ್ತು ಪ್ರಿಯಾಂಕ್ ಅಧ್ಯಕ್ಷರೇ ನಂದು ಮಾನ್ಯ ಅಧ್ಯಕ್ಷರೇ ಆಯ್ತು ಅದಕ್ಕೆ ಸದನದಲ್ಲಿ ಚರ್ಚೆ ಮಾಡಲಿಲ್ಲ. 3 ದಿನಕ್ಕೆ ಮುಂಚೆ 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮತ್ತು ಮಾರ್ಚಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ವೋಟ್ ಚೋರಿ ನಡೆದಿದೆ. ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ ಕೊಡಿಸ್ತೀನಿ SIT ಅಂತ ಹೇಳಿದ್ರಿ. ಸೋಮವಾರ ಅಧ್ಯಕ್ಷರೇ ಶಾಮನೂರು ಅಧ್ಯಕ್ಷರೇ ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಂತ್ರಿ ಇಲ್ಲ ಅವರು ನೋಡ್ತಾರೆ ಮಾತಾಡ್ತಾರೆ. ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರಾ ನಾನು ಉತ್ತರ ಕೊಡಿಸ್ತೀನಿ ಅಂತ. ಇದು ದೊಡ್ಡ ಒಂದು ಅಲ್ಲ. ಶಾಸಕರು ಮತ್ತು ಸಚಿವರು ಕರೆಸಿ ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಂಡು ಸರ್ ಉತ್ತರ ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋ ಶಾಸಕರು ಅಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ರ ಅಧ್ಯಕ್ಷರೇ. ಸದನಕ್ಕೆ ಮಿಸ್ಗೈಡ್ ಮಾಡಿದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ಮಧ್ಯಾಹ್ನ ಮೇಲೆ ಕೊಡ್ತೀರಾ ನೋಡಿ. ಸಚಿವ ಬರ್ಬೇಕಲ್ಲ ಸದನ ಇವತ್ತಿದ್ದಾರೆ ಇಲ್ವೋ ಗೊತ್ತಿಲ್ಲ. ನಾನು ನೋಡ್ತೇನೆ ಮತ್ತೆ ಹೇಳ್ತೇನೆ ಮಧ್ಯಾಹ್ನ ಹೇಳ್ತೇನೆ. ನಾನು ಮಧ್ಯಾಹ್ನ ಕೊಡಿಸ್ಬೇಕು. ನಾನು ಮೊದಲು ಸಭಾಧ್ಯಕ್ಷರೇ ಮಾಡಿ ಕರೆಕ್ಟ್ ಮಾಡ್ತೀರಿ. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ ನನಗೆ ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ತಾವು ವಿಷಯ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಇವತ್ತು ಈಗ ಕೊಡಿ ಅಂತ ಹೇಳಿ ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರು. ಉತ್ತರ ಕರ್ನಾಟಕದ ಚರ್ಚೆ ಮಾಡಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು. ಈ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಉತ್ತರ ಕನ್ನಡ ಚರ್ಚೆ ಮಾಡಿ ಸರ್ಕಾರದ ಮಂತ್ರಿ ಚರ್ಚೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ಮಾಡಿ. 70 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡ್ಬಿಟ್ಟು ಇವ್ರು ಕೂತಿದ್ದಾರೆ. ಚರ್ಚೆ ಮಾಡಿ. ಆಯ್ತು. ಒಂದ್ ನಿಮಿಷ ಪ್ರಸ್ತಾವನೆ ಮಾಡ್ಲಿಕ್ಕೆ ಆಯ್ತು ಕುಕ್ಕಲ್ಲ ಆಯ್ತು ಹೇಳಿದ್ದಾರೆ. ಒಂದ್ ನಿಮಿಷ ಅಧ್ಯಕ್ಷ ಆಯ್ತು. ಒಂದ್ ನಿಮಿಷ ಅಧ್ಯಕ್ಷ ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನು ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ,
ಧರ್ಮಸ್ಥಳದ ಸುನೀಲ್ ಸಾಹೇಬ್ರೆ, ಮಾಡಲಿ ಹೈಕೋರ್ಟ್ನಲ್ಲಿರುವಂತಹ ವಿಷಯಗಳು ತಾವು ಹೆಸರು ಪ್ರಸ್ತಾಪ ಮಾಡಿ ಇಲ್ಲಿ ಚರ್ಚೆ ನಡೆಸಿ ನೀವು ಅದನ್ನು ಕೂಡ ದಿಢೀರ್ ಅಂತ ಹೇಳಿ ಚರ್ಚೆ ಗಮನಕ್ಕೆ ತಗೊಳ್ಳಿ. ಯಾವ ನಿಯಮದ ಚರ್ಚೆ ಯಾವ ಮಾಡ್ತಾರೆ? ವಿಷಯ ಕೋರ್ಟಲ್ಲಿ ಇದೆ? ನಾವೇನ್ ಅವಾಗ ಮಾತಾಡಿಲ್ವಾ ಮಾನ್ಯ ಗೃಹ ಸಚಿವರು ಈ ವರದಿಯನ್ನ ಸಭೆ ಮುಂದೆ ಇಡಿ. ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಅವಾಗ ಇಲ್ಲಿ ಪ್ರಸ್ತಾವನೆ ನಾವೇನು ಹೋಗಿಲ್ಲ. ಅವಾಗ ಮಧ್ಯಂತರ ವರದಿ ಬಂದಿದೆ. ಅಲ್ಲಲ್ಲ. ವಾಲ್ಮೀಕಿ ನಿಮಿಷ. ಪ್ರಕರಣ ನಿಮಗೆ ಇರ್ಬೋದು. SIT ಅವರು ಅಥವಾ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇರ್ಬೋದು. ಅವಾಗ ಮಧ್ಯಂತರ ವರದಿ ಬಂದಿತ್ತಾ ಸರ್? ನೀವೇ ಹೇಳಿ. ಸಿಕ್ಕಾಕೊಂಡಿರೋದಲ್ಲ ಚರ್ಚೆಗೆ ನಿಮ್ಮ ಕೊಟ್ಟಿಲ್ವಾ? ಭರವಸೆ. ಇವತ್ತು ಹಿರಿಯ ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ. ಅದು ಅವಕಾಶ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಅಧ್ಯಕ್ಷರು SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. SIT ರಚನೆ ನಿಮ್ದೇ. ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗ ಅಧ್ಯಕ್ಷೆ, ಏನು ಅವಸರ ಅದಕ್ಕೆ ಅಧ್ಯಕ್ಷೆ, ಅಲ್ಲ, ಇದು ಚರ್ಚೆನೇ ಮಾಡ್ಬಾರ್ದು. ಚರ್ಚೆನೇ ಮಾಡ್ಬಾರ್ದು ಹೇಳಿರ್ತಾವು. ಕನ್ಸರ್ನ್ ಮಿನಿಸ್ಟರ್ ನಮ್ಮ ಕ್ಷೇತ್ರಕ್ಕೆ ಮಂತ್ರಿ ನೀವು ನಮ್ಮ ಜಿಲ್ಲಾ ಮುಟ್ಕೊಂಡು ನೋಡ್ಕೊಂತ ಇದ್ದಾರೆ ಅಧ್ಯಕ್ಷರೇ. ನೀವು ಆದ್ಮೇಲೆ ಅವಕಾಶ ಮಾಡ್ಕೊಡ್ತೀನಿ. ಅವಕಾಶ ಮಾಡ್ಕೊಡಿ. ಬಿಆರ್ ಪಟ್ ಸರ್ ಅಷ್ಟೇ ಕೇಳ್ತಾ ಇರೋದಲ್ಲ. ಬರ್ಬೇಕು. ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿ ಇಲ್ಲದೆ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಬಂದಿತ್ತ ಹೌಸಲ್ಲಿ ಚರ್ಚೆ ಮಾಡುವ ಬಗ್ಗೆ ಬಂದಿತ್ತ ಮೋಸ ಮಾಡಿದಿರಿ. ಚರ್ಚೆ ಎಷ್ಟು ಜನಕ್ಕೆ ನೀವು ಮೋಸ ಮಾಡಿ ಇಲ್ಲಿ ಬಂದಿದ್ದೀರಿ ನೀವು? ಸೈಟ್ ತಗೊಳ್ಳಿ. ಎಷ್ಟು ಓಟ್ ಚೋರಿ ಮಾಡಿ ಮಲ್ನಾಡ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ಈಗ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ಒಂದ್ ಸೆಕೆಂಡ್ ನಿಮ್ಗೆಲ್ಲರಿಗೂ ಕೂಡ ಒಂದ್ ಸೆಕೆಂಡ್ ಕೂಡ ಚರ್ಚೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಬೇಲೂರ್ ನಿಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಾನು ಸ್ವಲ್ಪ ಕೆಲಸ ಇತ್ತು ನಿಮ್ಮ ಚರ್ಚೆಯಲ್ಲಿ, ನನ್ನ ಕೆಲಸ ಮುಗೀತು ಇಲ್ಲಿ ಮಾಡಿ. ಈಗ ವಿಷಯ ಅಂದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಅವರು ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ದಾರೆ ಅದಕ್ಕೆ ಚರ್ಚೆ ಈಗ ಕೊಡ್ಲಿಕ್ಕೆ ಆಗುದಿಲ್ಲ. ನಾಳೆ ನಾಡಿದ ಚರ್ಚೆಗೆ ಚರ್ಚೆ ರಾಯರೆಡ್ಡಿ ಅವರು ಚರ್ಚೆ ಮಾಡಿ. ಮಲ್ನಾಡ್ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ ಸರ್ ಅಧ್ಯಕ್ಷೆ, ಉತ್ತರ ಕರ್ನಾಟಕದ ಚರ್ಚೆ ಮಾಡೋದಕ್ಕೆ ಮುಂದುವರಿಸೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ನಾನು ಅಧ್ಯಕ್ಷರೇ, ಚರ್ಚೆ ಮಾಡಿದ್ರೆ ರಾಜ್ಯದ ಬೇರೆ ವಿಷಯ ಯಾವಾಗ ತಗೊಳ್ಳೋದು ನಾವು? ನೀವು ಅಜೆಂಡಾದಲ್ಲಿ ಹಾಕಿ ಒಂದು ವಾರ ಆದ್ರೂ ಕೂಡ ನಮ್ಗೆ ಸಬ್ಜೆಕ್ಟ್ ಬರಲ್ಲ ಅಂತಂದ್ರೆ ನೀವು ಉತ್ತರ ಕರ್ನಾಟಕದ ಎಷ್ಟು ವರ್ಷ ಚರ್ಚೆ ಮಾಡ್ತೀರಿ? ಮಲ್ನಾಡಿದ್ದಾರೆ ಮುಂದುವರಿಸಿ ಚರ್ಚೆ ಇದು ಮಾಡಲ್ಲ ಮಲ್ನಾಡ್ ಬಗ್ಗೆ ಚರ್ಚೆ ಬೆಳಗಾವಿ ಅಧಿವೇಶನ ಬರೀ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಅಲ್ಲ, ನಾವು ರಾಜ್ಯದ ಬೇರೆ ಬೇರೆ ಅಲ್ಲ ನಾವು ಬಂದಿದ್ದೀವಿ. ಮಲ್ನಾಡಿಂದ ಮಲ್ನಾಡಿಂದ ಬಂದಿದ್ದೀವಿ, ನಾವು ಬಂದಿದ್ದೀವಿ ಅಧ್ಯಕ್ಷರೇ. ನಮಗೆಲ್ಲ ಅವಕಾಶ ಮಾಡಿಕೊಡಿ. ಮಲ್ನಾಡಿಂದ ಅವಕಾಶ ನಮಗೂ ಮಾಡಿಕೊಡಿ. ಕೂತ್ಕೊಳ್ಳಿ ಮಾರೆ. ಅಲ್ಲ ಸರ್, ನಮಗೆ ಬೇರೆ ಬೇರೆ